ನಮಸ್ತೆ ವೀಕ್ಷಕರೇ, ನಾನು ಈಗ ದೇಸಾಯಿ ಕಲ್ಲಾಪುರ, ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕು ದೇಸಾಯಿ ಕಲ್ಲಾಪುರ. ನಾನು ನಮ್ಮ ಊರಿಗೆ ಬಂದೇನಿ. ನಮ್ಮ ಊರೊಳಗೆ ಇದು ಅಡಿಕೆ ತೋಟ, ಮೇಲ್ಗಡೆ ಇರೋದು ಅಡಿಕೆ ತೋಟ, ಕೆಳಗಡೆ ಇರೋದು ಮಾವಿನ ತೋಟ. ಇದು 4 ಎಕರೆ ಐತಿ. ನಮ್ಮ ಪಪ್ಪ ಇರ್ಬೇಕಾರನ ಇದು ಮಾವಿನ ತೋಟನ ಹಚ್ಚಿದ್ರು. ಈಗ ಅವೆಲ್ಲ ಫಲ ಕೊಡಾಕತ್ಯಾವ. ನಮ್ಮ ಅಪ್ಪಾಜಿ ಇಲ್ಲ ಇವತ್ತು. ಅವರೆಲ್ಲ ಹಚ್ಚಿದ ಫಲ ಈಗ ಮಕ್ಕಳು ಮೊಮ್ಮಕ್ಕಳು ಉಣ್ತಾರೆ. ನೋಡಿ ವೀಕ್ಷಕರೇ, ಇದು 4 ಎಕರೆ ಮಾವಿನ ತೋಟ ಐತಿ. ಇದಿಷ್ಟು ನಾನು ಇವತ್ತು ಅದನ್ನು ನೋಡಾಕಂತ ಬಂದಿದ್ದೆ. ಮೇಲ್ಗಡೆ ಈಗ 2 ವರ್ಷದ ಹಿಂದೆ ಅಡಿಕೆನ ಹಚ್ಚಿದ್ರು. ಈ 2 ಎಕರೆಗೆ ಹಚ್ಚಿದ್ರು ಇದನ್ನು. ಇದು 8-9 ಎಕರೆ ಜಮೀನ್ಯಾಗ 4 ಎಕರೆ ಅಡಿಕೆ ತೋಟ ಮಾಡ್ಯಾರ. ಇದು 8-9 ಎಕರೆದೊಳಗೆ ಈ 2 ಎಕರೆ ಅಡಿಕೆ ತೋಟನ ಹಚ್ಚಿದ್ರು. ನಾ ಅವಾಗ ಬಂದಾಗ ಇಷ್ಟಿಷ್ಟ ಆಗ ಹಚ್ಚಿದ್ರು. ಅವನು ಒಂದು 4-5-6 ತಿಂಗಳಾಗಿತ್ತು ಹಚ್ಚಿ. ಆದರೆ ಇವತ್ತೀಗ ಇಷ್ಟಿಷ್ಟು ಎತ್ತರ ಆಗ್ಯಾವ ಅಡಿಕೆ. ಇನ್ನೊಂದು 2 ವರ್ಷ ಹೋತು ಅಂದ್ರೆ ಈ 2 ಎಕರೆನೂ ಅಡಿಕೆ ಬರ್ತೈತಿ. ನೋಡಿ ವೀಕ್ಷಕರೇ, ಅಡಿಕೆ ತೋಟ. ನಾನು ಇವತ್ತು ಊರಿಂದ ಬಂದಿದ್ದೆ, ನೋಡಾಕಂತ ಬಂದಿದ್ದೆ. ಹರ್ಬಿ ಸೊಪ್ಪು ಬಿಟ್ಟತ್ತಿದ್ರಾಗ ನಾನು ಹರ್ಕೋತೀನಿ. ಹರ್ಬಿ ಸೊಪ್ಪು ಐತಿದ್ರೊಳಗೆ ಪಲ್ಯ ಮಾಡ್ತಾರೆ. ಜೋಗಿ ಹರಿಬಿ ಐತಿ. ತಿರುಗ್ ಸಾಲಿಲ್ಲ. ನಮ್ಮ ಕಡೆ ಭಾಗದಾಗ ತಿರುಗ್ ಸಾಲು ಸಿಗ್ತೈತಿ. ಈ ಕಡೆ ಸ್ವಲ್ಪ ತಿರುಗ್ ಸಾಲಿ ಕಡಿಮೆ. ಇದಕ್ಕೇನೋ ಆಗೈತೆ ನೋಡ್ರಿ. ಇದಕ್ಕೆ ಸ್ವಲ್ಪ ರೋಗ ಬಂದಂಗೆ ಆಗೈತಿ ಇದಕ್ಕೆ, ಈ ಅಡಿಕೆಗೆ. ನೋಡಿ ವೀಕ್ಷಕರೇ, ಇಷ್ಟೆಲ್ಲ ಅಡಿಕೆ ತೋಟ ಎಷ್ಟು ಚಂದ ಐತಿ. ಹಸಿರು ಗಿಡ, ತೋಟ ಪಟ್ಟಿ. ಊಟಕ್ಕೆ ಮಾಡ್ಕೊಂಬಂದು ಒಂದಿನ ಇಲ್ಲಿ ಕುತ್ಕೊಂಡು ಊಟ ಮಾಡಿ ಹೋಗ್ಬೇಕು ಗಿಡದ ನೆಳಿಗೆ. ಸರಿ ಬಂದಾಗ, ಈ ಸರಿ ನಾನು ಬಂದಾಗ ಅಷ್ಟು ಕೆಲಸ ಮಾಡ್ತೇನೆ. ನಮ್ಮ ತೋಟಕ್ಕೆ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ.